NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಜಿಲ್ಲಾ ಅಧ್ಯಕ್ಷ ಎಂವೈ ಮುಧೋಳ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆ. ಬೆಂಗಳೂರು: ಗದಗ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಅಧಿಕಾರ ಪಡೆದು 3 ವರ್ಷ ಕಳೆಯುತ್ತಾ ಬಂದರೂ ಅಲ್ಪಸಂಖ್ಯಾತರ ರಕ್ಷಣೆಯಲ್ಲಿ, ಅವರ ಹಕ್ಕುಗಳ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದ್ದನ್ನು ಸಹಿಸುತ್ತಾ ಇರಲು ಸಾಧ್ಯವಿಲ್ಲವೆಂದು ಗದಗ ಜಿಲ್ಲೆಯ ಅನೇಕ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಕ್ಷದ ಕಾರ್ಯಾಧ್ಯಕ್ಷ ಹಾಗೂ ಮುಖಂಡ ಅಲ್ಕೋಡ ಹನುಮಂತಪ್ಪ ಹಾಗೂ ಗದಗ ಜಿಲ್ಲಾಧ್ಯಕ್ಷ ಎಂವೈ ಮುಧೋಳ ಇವರೊಂದಿಗೆ ಬೆಂಗಳೂರಿನ ಜೆಪಿ ಭವನಕ್ಕೆ ಆಗಮಿಸಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಪಕ್ಷದ ಶಾಲನ್ನು ಕೊರಳಿಗೆ ಅಲಂಕರಿಸಿ ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಸೇರ್ಪಡೆಗೊಂಡ ಮುಖಂಡರಲ್ಲಿ ಗದಗ ನಗರದ ಖುರ್ಷೀದ್ ಅಹಮದ್ ಡಾಲಾಯತ ಹಾಗೂ ಅವರ ಸುಪುತ್ರ ಮೊಹಮ್ಮದ್ ನಯೀಮಾ, ಹಜ್ರೇಸಾಬ್ ಒಂಟೆಕುದುರಿ, ನಜೀರಾ ಅಹಮದ ದಲೀಲಾ, ನೂರ ಅಹಮದ ಮುಜಾವರ, ಭಾಷಾಸಾಬಾ ಸದರ್ಬಾಯಿ, ನನ್ನುಸಾಬಾ ಸಿದ್ದಿ, ಶ್ರೀಮತಿ ಪಖ್ರುಮಾ ಒಂಟೆ, ಸಂದೀಪಾ ನವ್ಲೇಕರ್, ಶ್ರೀಮತಿ ನೇತ್ರಾವತಿ ಹಾಗೂ ಇನ್ನೂ ಅನೇಕ ಜನ ಮುಖಂಡರು ಪಕ್ಷಕ್ಕೆ ಸೇರ್ಪಡೆಗೊಂಡರು. ಸೇರ್ಪಡೆ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ ಎಚ್. ಕೊಪ್ಪಳ, ಲಕ್ಷ್ಮೇಶ್ವರ ತಾಲೂಕಾಧ್ಯಕ್ಷರಾದ ಪ್ರವೀಣಾ ಬಾಳಿಕಾಯಿ, ಗಜೇಂದ್ರಗಡ ತಾಲೂಕಾಧ್ಯಕ್ಷರಾದ ಸಂಗಪ್ಪ ಯಲಬುಣಿಸಿ, ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಗಿರೀಶ ಸಂಶಿ, ರೋಣ ತಾಲೂಕಾಧ್ಯಕ್ಷರಾದ ಹನುಮನ್ನಾಳ, ಶಿರಹಟ್ಟಿ ತಾಲೂಕಾಧ್ಯಕ್ಷರಾದ ಶರಣಪ್ಪ ಹೂಗಾರ ಹಾಗೂ ಶಿರಹಟ್ಟಿ ತಾಲೂಕಿನ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಪಕ್ಷದ ಅನೇಕ ಜನ ಜಿಲ್ಲೆಯ ಮುಖಂಡರು, ಅಪಾರ ಕಾರ್ಯಕರ್ತರು ಭಾಗಿಯಾಗಿದ್ದರು.